2023ರ ಚುನಾವಣೆಯಲ್ಲಾದಂತಹ ಸೋಲನ್ನ ಮೆಲುಕು ಹಾಕಿದ್ದಾರೆ ಮಾಜಿ ಸಚಿವ ಸಿಟಿ ರವಿ ಅವರು. ಸೋಲಿನ ಬಗ್ಗೆ ಮಾಜಿ ಸಚಿವ ಸಿಟಿ ರವಿ ಅವರು ಪರಾಮರ್ಶೆ ಮಾಡಿರುವಂತಹದ್ದು. ನನ್ನ ಗ್ರಹಚಾರ ಸರಿ ಇರಲಿಲ್ಲ, ನನ್ನ ತಪ್ಪಿನಿಂದಲೇ ನಾನು ಸೋತಿದ್ದೇನೆ, ನಾನು ಅತಿಯಾದ ಆತ್ಮವಿಶ್ವಾಸದಿಂದ ಸೋತಿದ್ದೇನೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿದ್ದಾರೆ. ನಾನು ಮತ್ತೊಬ್ಬರ ಕಡೆ ಬೊಟ್ಟನ ಮಾಡುವಂತಹವನಲ್ಲ, ಅವರವರ ಕರ್ಮ ಅವರವರು ಅನುಭವಿಸಲೇಬೇಕು. ಪಕ್ಷದ್ರೋಹ ಮಾಡಿದರೆ ಕರ್ಮ ಬೆಂಬಿಡದೆ ಕಾಡುತ್ತೆ. ಚಿಕ್ಕಮಗಳೂರು ಬಿಜೆಪಿಯ ಕಚೇರಿಯಲ್ಲಿ ಸಿಟಿ ರವಿ ಅವರು 23ರ ಚುನಾವಣೆಯ ಸೋಲಿನ ಬಗ್ಗೆ ಮಾತನಾಡಿದ್ದಾರೆ. ಯಾವುದನ್ನು ಸಾರ್ವಜನಿಕ ಚರ್ಚೆ ವಿಷಯವನ್ನಾಗಿ ಮಾಡೋಕ್ಕೆ ಬಯಸೋದಿಲ್ಲ. ನನ್ನ ಗ್ರಹಚಾರ ಸರಿ ಇರಲಿಲ್ಲ, ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು. ಅದೇನು ಅಂತಂದರೆ, ಇಷ್ಟೊಂದು ಕೆಲಸ ಮಾಡಿದ್ದೀವಿ, ಅದು ಮೆಡಿಕಲ್ ಕಾಲೇಜು, ಹೈವೇ, ಕುಡಿಯೋ ನೀರು, ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ, ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು, ನಿವೇಶನ, ರೈತರಿಗೆ ನಿವೇಶನ, ಸ್ಲಮ್ ಬೋರ್ಡಿಂದ ಮನೆಗಳು, ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು. ಅತಿ ವಿಶ್ವಾಸವು ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕೆ ಹೋಗೋದಿಲ್ಲ. ತಪ್ಪು ನನ್ನದೇ ಇರಬೇಕು, ನನ್ನ ತಪ್ಪಿಂದಲೇ ಸೋತಿದ್ದೀನಿ ಅಂತ ಈಗಾಗಲೇ ನಾನು ಹೇಳ್ಕೊಂಬಿಟ್ಟಿದ್ದೀನಿ. ಯಾರಾದರೂ ಆ ಥರ ಪಕ್ಷದ್ರೋಹದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ. ನಾನು ಅದ್ರ ಬಗ್ಗೆ ಈ ಕಾಮೆಂಟ್ಸ್ ಮಾಡೋಕ್ಕೆ ಬಯಸೋದಿಲ್ಲ.